ಸ್ನೇಹಿತರೆ, ನನಗೆ ನಿಮಗೆಲ್ಲ ಇನ್ಫಾರ್ಮ್ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷದ ತರ ಈ ವರ್ಷನೂ ಇಂಟರ್ ಸಿಟಿ ಗೋ ಕಾರ್ಟ್ ರೇಸ್ ನಡೀತಾ ಇದೆ. ವೇದಾ ಸಿಟಿಯಿಂದ ಯಾರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತೋ ಅವರು ಸಡನ್ ಆಗಿ ಹುಷಾರ್ ತಪ್ಪಿದ್ದಾರೆ. ಮತ್ತೆ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ಯಾರು ತಯಾರಿಲ್ಲ. ನಮಗೆ ಬೇಜಾರಿದೆ. ವೇದಾ ಸಿಟಿಯಲ್ಲಿ ಕಾಂಪಿಟೇಷನ್ ನಡೀತಾ ಇದೆ, ಆದ್ರೆ ಇಲ್ಲಿಂದ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾರೂ ಇಲ್ಲ. ವೇದಾ ಸಿಟಿನೂ ಪಾರ್ಟಿಸಿಪೇಟ್ ಮಾಡುತ್ತೆ, ಖಂಡಿತ ಮಾಡುತ್ತೆ. ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಇದು. ನಮ್ಮ ಊರಿನ ಮರ್ಯಾದೆ ಹಾಳಾಗಕ್ಕೆ ನಂಗೆ ನೋಡಕ್ಕಾಗಲ್ಲ. ಈ ಆದಿಗೆ ಏನಾಗೋಯ್ತು? ಅವನ್ಗೆ ಗೋ ಕಾರ್ಟಿಂಗ್ ಬರುತ್ತೆ? ಓಹೋ, ಹಾಗಾದ್ರೆ ನೀನು ಗೋಕಾರ್ಟ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಇಷ್ಟಪಡ್ತೀಯಾ? ನೀನ್ ತುಂಬಾ ಚಿಕ್ಕವನು, ಆದ್ರೆ ಏಜ್ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಏನ್ ಹೆಸರು ನಿಂದು? ಶಿವ. ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾನಲ್ಲ, ಅವನ ಹೆಸರು ಶಿವ. ಅವನು ಅಲ್ಲಿ ನಿಂತಿದ್ದಾನೆ. ಓ ನೋ, ನಾನು ಹೇಳೋದೇನಂದ್ರೆ ಓಕೆ ಓಕೆ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ವೆರಿ ಗುಡ್ ಶಿವ, ನಾವು ನಿನ್ನ ಧೈರ್ಯನ ಮೆಚ್ಕೋತೀವಿ. ಸ್ನೇಹಿತರೆ, ವೆಲ್ಕಮ್ ಶಿವ ಇನ್ ದಿಸ್ ಕಾಂಪಿಟೇಷನ್. ಎಲ್ಲ ಪಾರ್ಟಿಸಿಪೆಂಟ್ಸ್ ಗಮನ ಇಟ್ಟು ಕೇಳಿ. ನಮ್ ಕಡೆಯಿಂದ ಎಲ್ಲರಿಗೂ ಗೋ ಕಾರ್ಟ್ ಸಿಗುತ್ತೆ. ಮತ್ತೆ ಈ ಗ್ರೌಂಡ್ ನ 4 ಕಡೆಯಿಂದ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದೊಂದು ಗ್ಯಾರೇಜ್ ಸಿಗುತ್ತೆ. ಅಲ್ಲಿ ನಿಮ್ಮ ಗೋ ಕಾರ್ಟ್ಗೆ ಏನೇನ್ ಬೇಕೋ ಹಾಕೋಬಹುದು. ಅದರಿಂದ ನಿಮ್ಮ ಗೋ ಕಾರ್ಟ್ ಎಲ್ಲರಿಗಿಂತ ವಿಭಿನ್ನವಾಗಿ ವೇಗವಾಗಿರ್ಲಿ ಅಂತ. ಆದ್ರೆ ಈ ತರ ವಸ್ತುಗಳನ್ನ ಹಾಕೋ ಹಾಗಿಲ್ಲ, ಯಾವ್ದ್ರಿಂದ ಬೇರೆಯವರಿಗೆ ತೊಂದರೆ ಆಗೋ ತರ. ಹಾಗಾದ್ರೆ ರೇಸ್ ನಾಳೆ ಶುರು ಆಗುತ್ತೆ. ಓಕೆ ದೆನ್, ಆಲ್ ದಿ ಬೆಸ್ಟ್. ಏನಿದು ವೇದಾ ಸಿಟಿಯ ಹೆಸರು ಫೇಮಸ್ ಆಗ್ತಾ ಇದೆ. ಒಳ್ಳೆ ಕೆಲಸ ಶಿವ, ನನಗ್ ಖಂಡಿತ ವಿಶ್ವಾಸ ಇದೆ ನೀನೇ ಗೆಲ್ಲೋದು. ವಾ ವಾ. ಈ ವೇದಾ ಸಿಟಿ ಸ್ಕೂಲ್ ಹುಡುಗ ಅವಾಗ್ಲಿಂದ ಏನ್ ಮಾಡ್ತಿದ್ದಾನೆ ನನ್ಗೆ ಅರ್ಥನೇ ಆಗ್ತಿಲ್ಲ. ಆ ಮಗುನ ಸಾಮಾನ್ಯ ಅನ್ಕೋಬೇಡ, ಅವ್ನ್ ಸೈಕ್ಲಿಂಗ್ ಅಲ್ಲಿ ಚಾಂಪಿಯನ್ ಇದ್ದಾನೆ. ಸೈಕ್ಲಿಂಗ್ ಅಲ್ಲಿ ಅವ್ನ್ ಚಾಂಪಿಯನ್ ಆಗಿರ್ಬೋದು, ಆದ್ರೆ ಕಾರ್ಟ್ ರೇಸ್ ಅಲ್ಲಿ ನಾನೇ ಕಣೋ ಚಾಂಪಿಯನ್. ಮತ್ ನಾನೇ ಇರ್ತೀನಿ. ಇಲ್ಲಿವರೆಗೂ ಯಾರು ನನ್ನ ಸೋಲ್ಸಿಲ್ಲ, ಮುಂದೆ ಸೋಲ್ಸಕ್ಕೂ ಆಗಲ್ಲ. ಅವನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಡ್ಯಾನಿ. ಅವ್ನ್ ಬರೀ ಸೈಕಲ್ ಓಡಿಸಲ್ಲ, ದೊಡ್ಡ ದೊಡ್ಡ ಕೆಲ್ಸಗಳನ್ನೂ ಮಾಡ್ತಾನೆ. ಅದು ರೇಸಿಂಗ್ ಟ್ರ್ಯಾಕ್ ಅಲ್ಲೇ ಗೊತ್ತಾಗುತ್ತೆ. ಶಿವ, ಇದು ರೆಡಿ ಆಗಿದ್ಯಾ? ಎಲ್ಲಾನು ರೆಡಿ ಆಗಿದೆ ಸರ್. ನಾನು 1 ನಿಮಿಷದಲ್ಲಿ ಬರ್ತೀನಿ. ಇದೆಲ್ಲ ರೆಡಿ ಆಗಿದ್ರೆ ನಾನೊಂದು ರೌಂಡ್ ಹೋಗಿ ಬರ್ತೀನಿ. ಲಡ್ಡು ಸಿಂಗ್ ಸರ್ ನಿಂತ್ಕೊಳ್ಳಿ. ಬರ್ತೀನಿ ಶಿವ, ಒಂದ್ ರೌಂಡ್ ಹೊಡ್ಕೊಂಡು ಬರ್ತೀನಿ. ಓ ನೋ, ಅದ್ರಲ್ಲಿ ಇನ್ನೂ ಬ್ರೇಕೇ ಹಾಕಿಲ್ಲ ನಾವು. ವಾ. ನನ್ ಟೆಸ್ಟ್ ಡ್ರೈವ್ ಎಲ್ಲ ಹಾಳಾಗೋಯ್ತು. ಶಿವ ಕಾಪಾಡು, ನಿಲ್ಸು ಇದನ್ನ. ಶಿವ ಕಾಪಾಡು, ಶಿವ. ಅಯ್ಯೋ, ಇದನ್ನ ನೀನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ? ವೇದಾ ಸಿಟಿ ಜನರೆಲ್ಲ ಸೇರ್ಕೊಂಡು ಎಂತ ಕಾರ್ಟ್ ರೆಡಿ ಮಾಡಿದಾರೆ ನೋಡು. ಸಾರಿ ಲಡ್ಡು ಸಿಂಗ್ ಸರ್, ನಾನು ಬ್ರೇಕ್ ಹಾಕೋದ್ರೊಳಗಡೆ ಅಷ್ಟರಲ್ಲಿ ನೀವು ಕಾರ್ಟ್ನ ಎತ್ಕೊಂಡು ಹೊರಟೋಗಿದ್ರಿ. ಹಾಯ್. ಹೇಗಿದ್ಯಾ ಶಿವ? ಮತ್ ನಿನ್ ತಯಾರಿ ಹೇಗ್ ನಡೀತಾ ಇದೆ? ಎಸ್ ಸರ್, ನಾನು ಇವಾಗಲೇ ನನ್ನ ಕಾರ್ಡ್ ಫಂಕ್ಷನ್ಸ್ನ ನಿಮಗೆ ತೋರಿಸ್ತೀನಿ.
ಅಮೇಜಿಂಗ್ ಶಿವ. ಅಮೇಜಿಂಗ್ ಶಿವ. ಐ ಆಮ್ ಪ್ರೌಡ್ ಆಫ್ ಯು. ಇವನ್ ಕಾರ್ಟ್ಗೆ ಏನೆಲ್ಲ ಅಟ್ಯಾಚ್ ಮಾಡಿದಾನೆ. ನಮ್ ಕಾರ್ಟಲ್ಲಿ ಈ ರೀತಿ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಇಲ್ವೇ ಇಲ್ವಲ್ಲ. ಕೇಳೋ, ಈ ಹುಡುಗನ್ ಕಾರ್ಟು ಟ್ರ್ಯಾಕಲ್ಲಿ ಬರ್ದಿರೋ ಹತ್ರ ತಡಿಬೇಕು ನಾವು. ಮಗನೇ ಶಿವ, ಬೆಸ್ಟ್ ಆಫ್ ಲಕ್. ಎಲ್ಲ ಧ್ಯಾನನು ರೇಸ್ ಅಲ್ಲೇ ಹಾಕ್ಬೇಕು. ಥ್ಯಾಂಕ್ ಯು ಅಜ್ಜಿ. ನಾನೊಂದು ಹೊಸ ರಾಗ ಕಂಡು ಹಿಡ್ದಿದ್ದೀನಿ. ಇದನ್ನ ಕೇಳ್ತಾ ಇದ್ರೆ ಎಂತ ಎನರ್ಜಿ ಬರುತ್ತೆ ಗೊತ್ತಾ? ಈ ರೇಸಲ್ಲಿ ನೀನು ಖಂಡಿತ ಗೆಲ್ತೀಯ. ಏನ್ ನಡೀತಿದೆ ಇಲ್ಲಿ? ಮನೇಲಿ ಹಾಡೋದನ್ನ ನಿಷೇಧಿಸಲಾಗಿದೆ. ಏನ್ ಮಾತಾಡ್ತಾ ಇದ್ದೀರಾ? ನಮ್ ಮನೇಲಿ ನಾವು ಹಾಡು ಹಾಡಬಾರ್ದ? ನೀವ್ಯಾರು? ಇಲ್ಲಿ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಇದ್ದಾರೆ. ನೀವ್ ಜಾಸ್ತಿ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಹೊಸದಾಗಿ ಅಪಾಯಿಂಟ್ ಮಾಡಿದ್ದಾರೆ. ಬೋರ್ಡ್ ನೋಡಿ ಮೊದ್ಲು. ನನ್ನ ಸ್ಪೆಷಲ್ ಆಗಿ ನಾಯ್ಸ್ ಪೊಲ್ಯೂಷನ್ ಮಾಡೋ ವ್ಯಕ್ತಿಗಳನ್ನ ತಡೆಯೋಕೋಸ್ಕರ ಅಪಾಯಿಂಟ್ ಮಾಡಿದ್ದಾರೆ. ಅರ್ಥ ಆಯ್ತಾ ನಿಮ್ಗೆ? ಭೀಮ್, ಇವರು ಭೀಮ್ ಸಿಂಗ್. ಓ ಸಾರಿ ಇನ್ಸ್ಪೆಕ್ಟರ್ ಸರ್. ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾಷ್ಟ ಮಾಡ್ಕೊಂಡು ಹೋಗಿ. ಶಿವ, ಆಲ್ ದ ಬೆಸ್ಟ್. ನೀನ್ ಹೋಗು, ನಾನು ಇನ್ಸ್ಪೆಕ್ಟರ್ ಭೀಮ್ ಸಿಂಗ್ಗೆ ಹಾಡು ಕೇಳಿಸ್ತೀನಿ. ಬೇಡ ಬೇಡ. ಬಾಯ್ ತಾತ. ಬಾಯ್ ಅಜ್ಜಿ. ಬಾಯ್ ಶಿವ, ಹುಷಾರ ಗಾಡಿ ಓಡಿಸು. ಬೇಡ. ಹೇ, ಏನ್ ಮಾಡ್ತಿದ್ಯಾ? ನಿಂತ್ಕೋ, ನಿಂತ್ಕೋ. ನಾನ್ ಹೇಳ್ತಿದ್ದೀನಿ ನಿಂತ್ಕೋ. ಏಯ್! ಶಿವ, ಅಲ್ಲಿ ಹಿಂತಿರುಗ್ ನೋಡು. ಅವರು ನಿನ್ ಗೋ ಕಾರ್ಟ್ ಕತ್ಕೊಂಡು ಹೋಗ್ತಿದ್ದಾರೆ. ಡ್ಯಾಡಿ, ನಿನ್ ಕೆಲಸ ಆಗಿದೆ. ಆ ಹುಡುಗನ ಗೋಕಾಟ್ ನಾವು ಕದ್ದಿದೀವಿ. ಆದ್ರೆ ಅವ್ನು ನಮ್ಮ ಹಿಂದೆನೆ ಬರ್ತಿದ್ದಾನೆ. ಆದ್ರೆ ಅವನು ತುಂಬಾ ಹುಷಾರಾಗಿರ್ತಾನೆ. ಅದಕ್ಕೆ ಅವನ ನೋಡ್ಕೊಳಕ್ಕೆ ನೀವಿಬ್ರು ಬೇಕಾರೆ ಇನ್ನೂ ಸ್ವಲ್ಪ ಜನನ್ ಕರ್ಕೊಂಡು ಹೋಗಿ ನಿಮ್ ಜೊತೆ. ನೀವು ಚಿಂತೆ ಮಾಡಬೇಡಿ, ಆ ಹುಡುಗ ನಮ್ಮ ಹತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸರಿಯಾಗಿ ಕೇಳಿ, ಎಲ್ರು ನಿಮ್ ನಿಮ್ ಜಾಗಕ್ಕೆ ಬಂದ್ ಸೇರ್ಕೊಳ್ಳಿ. ಈ ಮಗು ಸೈಕಲ್ ಅಲ್ಲಿ ನನ್ನ ಹಿಂದೆನೆ ಬಿದ್ದಿದ್ದಾನೆ. ಅವನು ನಮ್ಮ ಹತ್ರ ಬರೋದನ್ನ ತಡೀರಿ ಹೇಗಾದ್ರು. Huh?